Hi everyone, this is Anusha and welcome to my channel. ಟೈಟಲ್ ಮತ್ತು ತಮ್ಲೈನ್ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಎಸ್ ಐ ಆಮ್ ಡೂಯಿಂಗ್ ನೈಕಾ ಸೇಲ್ ರೆಕಮೆಂಡೇಶನ್ ವಿಡಿಯೋ. ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್ ಯು ಗೈಸ್, ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್ ಬೈ ನೈಕಾ ಆರ್ ಎನಿ ಅದರ್ ಬ್ರ್ಯಾಂಡ್ಸ್. ಇದು ನಾನು ಜೆನ್ಯೂನ್ ಆಗಿ ನೀವೆಲ್ಲರೂ ಕೇಳ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು, ಅಂದರೆ ಮೇಕಪ್ ರೆಕಮೆಂಡ್ ಮಾಡಿ ಅಥವಾ ಲಿಪ್ಸ್ಟಿಕ್ ಕಾಂಬೋ ತೋರಿಸಿ ಕೆಲವೊಂದೆಲ್ಲ ಕೇಳ್ತಾ ಇರ್ತೀರಾ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಅಟ್ ದ ಸೇಮ್ ಟೈಮ್ ನೈಕಾದಲ್ಲಿ ಸೇಲ್ ನಡೀತಿದೆ. ಇಫ್ ಯು ಗೈಸ್ ವಾಂಟ್ ಟು ಶಾಪ್ ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ ಆ ಥರ ಎಲ್ಲ ಏನಾರು ಆಗಿದ್ದರೆ ಇದೊಂದು ವಿಡಿಯೋ ನಿಮಗೋಸ್ಕರ. ಕನ್ಫರ್ಮೇಷನ್ಗೆ ಅಥವಾ ಒಂದು ಪ್ರಾಡಕ್ಟ್ ಓಕೆ ನಿಮಗೆ ಒಂಥರ 2 ಮಂತ್ಸ್ ಇರುತ್ತಲ್ಲ, ತೊಗೊಳ್ಳೋದಾ ಬೇಡವಾ ಹೆಂಗಿದೆ ಏನು ಅಂತ ಅಂದರೆ ಅದೇನಾರು ನನ್ನ ರೆಕಮೆಂಡೇಶನ್ ಲಿಸ್ಟಲ್ಲಿದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಜಾಸ್ತಿ ಬ್ಲಾಬ್ಲರ್ ಎಲ್ಲ ಬೇಡ, ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಪ್ರಾಡಕ್ಟ್ಸ್. ಅಟ್ ದ ಸೇಮ್ ಟೈಮ್ ಎಲ್ಲ ಕ್ಯಾಟಗರಿ ಕವರ್ ಮಾಡಿದ್ದೀನಿ. ಮೇಕಪ್ಪಲ್ಲಂತೂ ಆ್ಯಂಡ್ ಸ್ಕಿನ್ ಕೇರಲ್ಲಿ ಕೆಲವೊಂದು ನಾನು ಯೂಸ್ ಮಾಡಿರೋದು, ನನಗೆ ಇಷ್ಟ ಆಗಿರೋದನ್ನ ಒಂದು ಕೆಲವೊಂದೆಲ್ಲ ಇಟ್ಟಿದ್ದೀನಿ. ಬಟ್ ವಿ ಹ್ಯಾವ್ ಲಾಟ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಒಂದೊಂದು ಪ್ರಾಡಕ್ಟ್ ಬಗ್ಗೆನೂ ನಾನು ಹಿಡ್ಕೊಂಡು ಅಥವಾ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ, ತುಂಬ ಎಕ್ಸ್ಪ್ಲೈನ್ ಮಾಡಲ್ಲ, ಕ್ವಿಕ್ಕಾಗಿ ವೀಲ್ಗೋ ಹೇಳ್ದಂಗೆ ತುಂಬ ಅಂದರೆ ತುಂಬ ಪ್ರಾಡಕ್ಟ್ಸ್ ಇದೆ. ಅದಕ್ಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆರಿ ಫಸ್ಟ್ ಪ್ರಾಡಕ್ಟ್ ಈಸ್ ಎಂಬ್ರಿಯಾಲಿಸಿಸ್ ಮಾಯಿಶ್ಚರೈಸರ್. ನನ್ನನ್ನು ಫಾಲೋ ಮಾಡ್ತಿದ್ದೀರಾ, ನನ್ನ ಮೇಕಪ್ ವಿಡಿಯೋಸ್ ನೋಡ್ತೀರಾ ಅಥವಾ ವ್ಲಾಗ್ಸ್ ಎಲ್ಲ ನೋಡ್ತೀರಾ ಅಂದರೆ ಆಬ್ವಿಯಸ್ಲಿ ಇದು ಎಕ್ಸ್ಪೆಕ್ಟೆಡ್ಡು. ನನ್ನ ಪ್ರಾಡಕ್ಟು ಇದರಿಂದ ನಾನು ತೆಗ್ದಿಲ್ಲ ಅಂತ ಅಂದ್ರೂ ಸ್ಕ್ರೀನ್ ಮೇಲೆ ನನ್ನ ಸ್ಕ್ರೀನ್ಶಾಟ್ ಅಥವಾ ನಾಯ್ಕದು ಪ್ರಾಡಕ್ಟ್ ಪಿಕ್ಚರ್ ಹಾಕ್ಕೊಂಡು ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತೀನಿ. ದ ಫಸ್ಟ್ ಒನ್ ಈಸ್ ಎಂಬ್ರಿಯಾಲಿಸಿಸ್. ಮೇಕಪ್ ಪ್ರೈಮರ್ ಆಗಿ ಯೂಸ್ ಮಾಡ್ಬೋದು, ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ಬೋದು. ಆಲ್ ಸ್ಕಿನ್ ಟೈಪ್, ಆಯಿಲಿ ಸ್ಕಿನ್ ಅವರು ಸ್ವಲ್ಪ ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡಿ, ಡ್ರೈ ಸ್ಕಿನ್ ಅವರು ಮಾಯಿಶ್ಚರೈಸ್ ಮಾಡ್ಕೊಳ್ಳಿ. ಯೂಸ್ ದಿಸ್ ಆಸ್ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಲ್ಸೋ. ವೆರಿ ಗುಡ್ ಬೇಸ್ ಫಾರ್ ಮೇಕಪ್ ಆಸ್ ವೆಲ್. ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಮಾಯಿಶ್ಚರೈಸರ್ ಟು. 2-in-1 ಮೇಕಪ್ ಬೇಸ್ ಮತ್ತು ಮಾಯಿಶ್ಚರೈಸರ್. ನೆಕ್ಸ್ಟ್ ಮಾಯಿಶ್ಚರೈಸರ್ ಬಡ್ಜೆಟಲ್ಲಿ ಬೇಕು ಅಂದರೆ ವಿ ಹ್ಯಾವ್ ಸೆರಾವಿ ಮಾಯಿಶ್ಚರೈಸಿಂಗ್ ಕ್ರೀಮ್. ಡ್ರೈ ಸ್ಕಿನ್ಗೂ ಇದೆ ಮತ್ತು ಆಯಿಲಿ ಸ್ಕಿನ್ಗೂ ಇದೆ. ಡಿಫ್ರೆಂಟ್ ಆಗಿದೆ. 2 ಮಾಯಿಶ್ಚರೈಸರ್ ಇದೆ. ಒನ್ ಈಸ್ ಫಾರ್ ಡ್ರೈ ಸ್ಕಿನ್ ಆ್ಯಂಡ್ ಒನ್ ಈಸ್ ಫಾರ್ ಆಯಿಲಿ ಸ್ಕಿನ್. ಐ ಹೈಲಿ ರೆಕಮೆಂಡ್ ದಟ್ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ಈಸ್ ಡಾಕ್ಟರ್ ಅಲ್ತಿಯಾಸ್ ರಿಲೀಫ್ ಕ್ರೀಮ್ ಅಂತ. ಇದ್ರದ್ದು ಸ್ಪ್ರೇ ಬರುತ್ತೆ, ತುಂಬಾ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಕ್ರೀಮ್ ಈಸ್ ಬೆಟರ್, ಅದ್ರದ್ದೇ ಬೆಟರ್ ವರ್ಷನ್ ಅಂತ ಹೇಳ್ಬೋದು. 3, 4, 5 ಅಂತ ಅಂದ್ಬಿಟ್ಟು ದ ವೈರಲ್ ಬ್ಯಾರಿಯರ್ ರಿಪೇರ್ ಆ್ಯಂಡ್ ಬ್ರೈಟ್ನಿಂಗ್ ಕ್ರೀಮ್. ಅಟ್ ದ ಸೇಮ್ ಟೈಮ್ ದ ವೈರಲ್ ಬ್ಯಾರಿಯರ್ ರಿಪೇರ್ ಕ್ರೀಮ್. ಸೊ ಇದು 2 ಮಾಯಿಶ್ಚರೈಸರ್ ಅಂದರೆ ವೇರಿಯಂಟಲ್ಲೂ ಅಲ್ತಿಯಾಸಲ್ಲಿ ನಿಮ್ಮ ಕನ್ಸರ್ನ್ ಯಾವುದು ನೀವು ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಹೈ ಎಂಡ್ ಬರುತ್ತೆ, 2500, 2100 ಇವಾಗ ಆಫರಲ್ಲಿ ಸಿಗ್ಬೋದು ನಿಮಗೆ. ಸೊ ಬಟ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೈ ಶಾರ್ಲೆಟ್ ಟಿಲ್ಬರಿ ಮ್ಯಾಜಿಕ್ ಕ್ರೀಮ್. ಹೇಳ್ದಂಗೆ ಇದು ಬೇಸ್, ಇದು ಕೂಡ ಒಂಥರ ಥಿಕ್ ಮಾಯಿಶ್ಚರೈಸರ್, ಸಮ್ ವಾಟ್ ಲೈಕ್ ಎಂಬ್ರಿಯಾಲಿಸಿಸ್ ಥರನೇ ಸ್ವಲ್ಪ ಅನಿಸುತ್ತೆ. ಬಟ್ ಇಟ್ಸ್ ವೆರಿ ಗುಡ್. ಮೇಕಪ್ ಬೇಸ್ ಆಗಿ ನೀವು ಇದೊಂದು ಹಾಕೊಂಡ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೋನರ್ಗೆ ಬರೋದಾದರೆ ವಿ ಹ್ಯಾವ್ ಲಿನೇಜ್ ಮಿಲ್ಕ್ ಟೋನರ್ಸ್ ಇವಾಗೆಲ್ಲ ಟ್ರೆಂಡ್ ಇದೆ, ಅಂದರೆ ಕೊರಿಯನ್ ಸ್ಕಿನ್ ಕೇರು. ನನಗೆ ಲಿನೇಜ್ OG1 ಲಿನೇಜ್ದು ನಂಗೆ ತುಂಬಾ ಇಷ್ಟ. ಯು ಕ್ಯಾನ್ ಟ್ರೈ ದಿಸ್. ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಅಷ್ಟೊಂದು ರೆಕಮೆಂಡ್ ಮಾಡಲ್ಲ, ಬಟ್ ತುಂಬ ಲೈಟ್ ವೆಯ್ಟ್ ಹೈಡ್ರೇಷನ್ ಟೋನರ್ ಥರ ಎವ್ರಿ ಲೈಕ್ ಆಲ್ ಸ್ಕಿನ್ ಟೈಪ್ ಕ್ಯಾನ್ ಯೂಸ್, ಬಟ್ ಸ್ಪೆಷಲಿ ಡ್ರೈ ಸ್ಕಿನ್ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ದೀಸ್ ಪ್ರಾಡಕ್ಟ್ಸ್ ಏನು ಗೊತ್ತಾ, ಮೇಕಪ್ ಬಿಫೋರ್ ಮೇಕಪ್ ಸ್ಕಿನ್ ಕೇರ್ ಆಗು ಯೂಸ್ ಮಾಡ್ಬೋದು, ನಾರ್ಮಲ್ ಸ್ಕಿನ್ ಕೇರ್ ಆಗಿ ಕೂಡ ಯೂಸ್ ಮಾಡ್ಬೋದು ಆ ಥರ. ಅದೇ ಟೋನರ್ ಅಥವಾ ಸಿರಮ್ ಸ್ಪ್ರೇಲಿ ವಿ ಹ್ಯಾವ್ ಟಾಲ್ಬಾ ದ OG1. ಎವ್ರಿ ಒನ್ ಆರ್ ಲವಿಂಗ್ ದಿಸ್. ನಾನು ರೆಕಮೆಂಡ್ ಮಾಡ್ತೀನಿ ಇದು ನೀವು ಬಿಫೋರ್ ಮೇಕಪ್ ಯೂಸ್ ಮಾಡಿ. ಆಫ್ಟರ್ ಮೇಕಪ್ ಸಿರಮ್ ಎಲ್ಲ ಇಂಡ್ಯೂಸ್ ಇರೋದ್ರಿಂದ ಸ್ವಲ್ಪ ಆಕ್ಸಿಡೈಸ್ ಆಗ್ಬೋದು ನಿಮ್ಮ ಮೇಕಪ್ಪು. ಸೊ ಬೆಟರ್ ಪ್ರೆಪ್ಪಿಂಗ್ ಥರ ಯೂಸ್ ಮಾಡಿ. ಮೇಕಪ್ ಇಲ್ಲ ಅಂದ್ರೂ ನಾರ್ಮಲ್ ಡೇಸಲ್ಲೂ ಕೂಡ ನೀವು ಅದೇ ಸ್ಕಿನ್ ಕೇರ್ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ಒಂದು ಎಕ್ಸ್ಫೋಲಿಯೇಟರ್ ಸ್ಕ್ರಬ್ ಬೇಕು. ಯೂಶ್ವಲಿ ನೀವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಫೋಲಿಯೇಟರ್ ಒಂದ್ಸರಿ ಸ್ಕ್ರಬ್ ಮಾಡಿಬಿಡಿ, ಅದಾದಮೇಲೆ ಫೇಸ್ ವಾಶ್ ಮಾಡಿಬಿಟ್ಟು ಯು ಸ್ಟಾರ್ಟ್ ಯೋರ್ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್. ಆ ಥರ ಒಂದು ಪ್ರಾಡಕ್ಟ್ ರೆಕಮೆಂಡ್ ಮಾಡಬೇಕಂದ್ರೆ ಬಯೋಡರ್ಮಾ, ಅದು ತುಂಬ ಚೆನ್ನಾಗಿದೆ. ಹೈಲಿ ರೆಕಮೆಂಡ್ ಬಯೋಡರ್ಮಾ. ಅಟ್ ದ ಸೇಮ್ ಟೈಮ್ ಐ ಹೈಲಿ ರೆಕಮೆಂಡ್ ದ ಫೇಸ್ ಶಾಪ್ ಎಕ್ಸ್ಫೋಲಿಯೇಟಿಂಗ್ ಜೆಲ್. ಇಟ್ಸ್ ಟೂ ಗುಡ್. ಇದನ್ನು ನಾನು ಯೂಶ್ವಲಿ ಪ್ರೊಫೆಷ್ನಲಿ ಯೂಸ್ ಮಾಡ್ತೀನಿ. ಸೊ ಪರ್ಸ್ನಲ್ ಯೂಸ್ಗೂ ಚೆನ್ನಾಗಿದೆ, ಹೇಳ್ದಂಗೆ ಬಯೋಡರ್ಮಾನು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ವಿ ಹ್ಯಾವ್ ಅ ರೆಕಮೆಂಡೇಶನ್ ವಿಚ್ ಇಸ್ ಬಯೋಡಾನ್ಸ್ ಹೈಡ್ರೋಸೆರಾನಾಲ್ ರಿಯಲ್ ಡೀಪ್ ಮಾಸ್ಕ್. ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಐ ವಾಸ್ ಲೈಕ್ ಓಕೆ ಅಂತ. ಬಟ್ ಆಫ್ಟರ್ ಫೀಲ್ ನಂಗೆ 2 days ಹೆಂಗೆ ಫೀಲ್ ಆಯ್ತು ನನ್ನ ಸ್ಕಿನ್ನು, ಐ ವಾಸ್ ಲೈಕ್ ವೆರಿ ಮಚ್ ಇಂಪ್ರೆಸ್ಡ್. ಬಿಕಾಸ್ ಒಂದು ಕ್ಲೀನಪ್, ಒಂದು ಫೇಶಿಯಲ್ ಮಾಡಿಸಿರೋ ಥರ ಅನಿಸ್ತು ನನಗೆ. ಸೊ ಇದು ಕೂಡ 400-500 1 ಶೀಟ್ ಮಾಸ್ಕ್ಗೆ. ಸೊ ಈಗ ಒಂದು 300-350ಗೆಲ್ಲ ಆಫರ್ ಬಿಟ್ಟಿದ್ದಾರೆ. ಸೊ ಇಫ್ ಯು ವಾಂಟ್ ಟು ಗ್ರ್ಯಾಬ್, ದಿಸ್ ಇಸ್ ದ ರೈಟ್ ಟೈಮ್. ಇದರಲ್ಲಿ ಪಿಂಕ್ ವೇರಿಯಂಟ್ ಕೂಡ ತೊಗೊಳ್ಳಿ, ಬಯೋಡಾನ್ಸಲ್ಲಿ ಬ್ಲೂ ಕೂಡ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಹೈಲಿ ರೆಕಮೆಂಡ್ ದಿಸ್. ಅಂದರೆ ಒಂದ್ಸರಿ ಟ್ರೈ ಮಾಡೋದಕ್ಕೆ. ದಟ್ ನೀವು ಆಚೆ ಸಲೂನ್ಸ್ಗೆ ಹೋಗಿ ಫೇಶಿಯಲ್ ಎಲ್ಲ ಮಾಡ್ಸೋಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಲಿಪ್ ಬಾಮ್ಸ್ಗೆ
ಹೋಗ್ಬೇಕಂದ್ರೆ ಲಿನೇಜ್ ಲಿಪ್ ಸ್ಲಿಪ್ಪಿಂಗ್ ಮಾಸ್ಕ್ ಅಟ್ ದ ಸೇಮ್ ಟೈಮ್ ಲಿನೇಜ್ ಲಿಪ್ ಬಾಮ್. ಸೊ ಇದೆರಡೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಲಿಪ್ ಸ್ಲಿಪ್ಪಿಂಗ್ ಮಾಸ್ಕ್ ಕೂಡ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಅಪಾರ್ಟ್ ಫ್ರಮ್ ದಿಸ್ ಐ ಹ್ಯಾವ್ ನಾಟ್ ಟ್ರೈಡ್ ಎನಿ ಅದರ್ ಲಿಪ್ ಬಾಮ್ಸ್. ನಾನು ಟ್ರೈ ಮಾಡಿರೋದೆಲ್ಲ ಇಟ್ಸ್ ಮೇಕ್ ಮೈ ಲಿಪ್ಸ್ ಡ್ರೈ ಓನ್ಲಿ. ಸೊ ಅದಕ್ಕೇ ನಾನು ಇದೆರಡನ್ನೇ ರೆಕಮೆಂಡ್ ಮಾಡೋದು. ಅದರಲ್ಲೂ ಈ ಲಿಪ್ ಸ್ಲೀಪಿಂಗ್ ಮಾಸ್ಕ್ ಇಟ್ಸ್ ಟೂ ಗುಡ್. ಇನ್ನೊಂದು ಪ್ರಾಡಕ್ಟು ಎತ್ಕೊಂಡು ತೋರಿಸ್ತಾ ಹೋದರೆ ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಲ್ಯಾಗ್. ನಾನು ಜಸ್ಟ್ ಬೇಗ ಕ್ವಿಕ್ಕಾಗಿ ಈ ಪ್ರಾಡಕ್ಟ್ ನೇಮ್ ಇಲ್ಲಿ ಪಿಕ್ಚರ್ ಹಾಗೆ ಪಾಪ್ ಮಾಡೋ ಥರ ಮಾಡ್ತೀನಿ. ನೆಕ್ಸ್ಟ್ ವಿಲ್ ಕಮ್ ಫಾರ್ ದ ಪ್ರೈಮರ್. ಫಾರ್ ಪ್ರೈಮರ್ ಸ್ಮ್ಯಾಶ್ ಬಾಕ್ಸ್ OG. ಇಟ್ಸ್ ಲೈಕ್ ಫೋಟೋ ಫಿನಿಶ್ ಬ್ಲರ್ ಪ್ರೈಮರ್ ಆಲ್ ಸ್ಕಿನ್ ಟೈಪ್. ಸೊ ಎಲ್ಲರೂ ಹಾಕೋಬೋದು, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಕಾಂಬಿನೇಷನ್ ಎಲ್ಲರಿಗೂ. ಐ ಹೈಲಿ ರೆಕಮೆಂಡ್ ದಿಸ್ ಪ್ರೈಮರ್. ಗ್ರಿಪ್ ಪ್ರೈಮರ್ ಬೇಕು ಅಂತ ಅಂದರೆ ಹೈ ಎಂಡಲ್ಲಿ ಮಿಲ್ಕ್ ಮೇಕಪ್ದು ಗ್ರಿಪ್ ಪ್ರೈಮರು ಅಷ್ಟೇ. ನಿಮಗೆ ಕಮ್ಮಿ 30 ml ಸಿಗುತ್ತೆ, 10 ml ಸಿಗುತ್ತೆ, 45 ml ಸಿಗುತ್ತೆ. ಸೊ ನಿಮ್ಮ ಬಡ್ಜೆಟ್ ಪ್ರಕಾರ ಇಫ್ ಯು ವಾಂಟ್ ಟು ಗೋ ಫಾರ್ ಮಿಲ್ಕ್ ಮೇಕಪ್ ಯು ಕ್ಯಾನ್ ಗೋ ಫಾರ್ ಹೈಡ್ರೋ ಗ್ರಿಪ್ ಪ್ರೈಮರ್. ಅಟ್ ದ ಸೇಮ್ ಟೈಮ್ ಅದಕ್ಕೆ ಡೂಪ್ ಆಗಿ ಎಲ್ಫ್ ಕಾಸ್ಮೆಟಿಕ್ಸಲ್ಲಿ ಪವರ್ ಗ್ರಿಪ್ ಪ್ರೈಮರ್ ಬ್ಲೂ ಒನ್, ದಟ್ ಈಸ್ ಆಲ್ಸೋ ವೆರಿ ಗುಡ್. ಯು ವಿಲ್ ಗೆಟ್ ಫಾರ್ ಸಮ್ 975 rupees 24 ml ಎಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಹೈಡ್ರೈಟಿಂಗ್ ಅಥವಾ ಒಂದು ಟಿಂಟ್ ಥರ ನನಗೆ ಮಾಯ್ಶ್ಚರೈಸಿಂಗ್ ಥರ ಪ್ರೈಮರ್ ಬೇಕು ಅಂದರೆ ಐ ಹೈಲಿ ರೆಕಮೆಂಡ್ ಮ್ಯಾಕ್ ಪ್ರೆಪ್ಲೆಸ್ ಪ್ರೈಮ್ ನ್ಯಾಚುರಲ್ ರೇಡಿಯಂಟ್ ಪ್ರೈಮರ್ ಇನ್ ದ ಶೇಡ್ ರೇಡಿಯಂಟ್ ಪಿಂಕ್. ಇದು ಅಷ್ಟೇ ಹೈ ಎಂಡ್ ಕ್ಯಾಟಗರಿ ಬರುತ್ತೆ, ಬಟ್ ಇಟ್ಸ್ ವೆರಿ ರಿಯಲಿ ಗುಡ್. ಮ್ಯಾಕ್ ಒನ್ ಆಲ್ಸೋ. ನೆಕ್ಸ್ಟ್ ವಿಲ್ ಕಮ್ ಟು ದ ಕನ್ಸೀಲರ್ಸಲ್ಲಿ ನಾನು ಹೈಲಿ ರೆಕಮೆಂಡ್ ಇಸ್ ಟೂ ಫೇಸ್ಡ್. ನೀವು ಸ್ವಲ್ಪ ಬಡ್ಜೆಟ್ ಓಕೆ ನಾನು 2500 ಒಳಗಡೆ ತೊಗೋತೀನಿ ಅಂದರೆ ಇದು ಆಫರಲ್ಲಿ ಇವಾಗ ರನ್ ಆಗ್ತಾ ಇರುತ್ತೆ. ಆ್ಯಂಡ್ ಇಟ್ಸ್ ವೆರಿ ಗುಡ್. ಇಟ್ಸ್ ಫುಲ್ ಕವರೇಜ್, ಇಟ್ಸ್ ಸೋ ಕ್ರೀಮಿ, ಇಟ್ಸ್ ಬ್ಲೆಂಡ್ ಸೋ ವೆಲ್ ಆ್ಯಂಡ್ ಸ್ಪೆಷಲಿ ಸೋ ಗುಡ್ ಫಾರ್ ದಿಸ್ ಇಂಡಿಯನ್ ವಾರ್ಮ್ ಸ್ಕಿನ್ ಟೋನ್ ಅವ್ರಿಗಂತೂ. ಗೋಲ್ಡನ್ ಸೌತ್ ಇಂಡಿಯನ್ಸ್ಗೆ ತುಂಬಾ ಚೆನ್ನಾಗಿದೆ. ಐ ಹೈಲಿ ರೆಕಮೆಂಡ್ ಟೂ ಫೇಸ್ ಬಾರ್ನ್ ದಿಸ್ ವೇ ಮಲ್ಟಿ ಸ್ಕಲ್ಪ್ಟ್ ಕನ್ಸೀಲರ್. ಟೂ ಫೇಸ್ಗೆ ಸ್ವಲ್ಪ ಸಿಮಿಲರ್ ಟೆಕ್ಸ್ಚರ್ ಥರ ಅಫೋರ್ಡಬಲ್ ಬೇಕು ಅಂದರೆ ಲಾರಿಯಲ್ ಪ್ಯಾರಿಸ್ ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್ ಐ ಹೈಲಿ ರೆಕಮೆಂಡ್. ಕವರೇಜು ಚೆನ್ನಾಗಿದೆ, ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ಟೂ ಫೇಸ್ ಥರನೇ ಅನಿಸುತ್ತೆ. ಅಗೇನ್ ಮೈ ಫೇವ್ರೆಟ್, ಒಂಥರ ಹೊಸ ಪರ್ಚೇಸ್ ಥರ ನನಗೂ. ಇಟ್ಸ್ ಹುಡಾ ಬ್ಯೂಟಿ ಕನ್ಸೀಲರ್ಸ್. ಐ ಆಮ್ ಲವ್ವಿಂಗ್ ಇಟ್. ಸೆಲ್ಫ್ ಯೂಸ್ಗಾಗಿರ್ಬೋದು, ಪ್ರೊಫೆಷನಲ್ ಯೂಸ್ಗಾಗಿರ್ಬೋದು, ಹುಡಾ ಬ್ಯೂಟಿ ಕನ್ಸೀಲರ್ಸ್ ಆರ್ ಸೋ ಗುಡ್. ಹುಡಾ ಬ್ಯೂಟಿ ಫಾಕ್ಸ್ ಫಿಲ್ಟರ್ ಕನ್ಸೀಲರ್ ಐ ಹೈಲಿ ರೆಕಮೆಂಡ್. ಅದನ್ನು ಬಿಟ್ಟು ನೆಕ್ಸ್ಟ್ ಅಫೋರ್ಡಬಲಲ್ಲಿ ನಿಮಗೆ ಬೇಕು ಅಂದರೆ ಡೈಲಿ ಲೈಫ್ ಫಾರ್ ಎವರ್ 52. ಹುಡಾ ಬ್ಯೂಟಿಗೆ ಮ್ಯಾಚ್ ಮಾಡಲ್ಲ ಆ ಕ್ರೀಮಿನೆಸ್ ಎಲ್ಲ, ಬಟ್ ಸಮ್ವೇರ್ ನಿಯರ್ ಅನ್ನೋ ಥರ. ಸೊ ಅಫೋರ್ಡಬಲಲ್ಲಿ ಯು ಕ್ಯಾನ್ ಗೋ ಫಾರ್ ಡೈಲಿ ವೇರ್ 52 ಕನ್ಸೀಲರ್. ಆ್ಯಂಡ್ ನೆಕ್ಸ್ಟ್ ನಂದು ಹೈಲಿ ರೆಕಮೆಂಡೇಷನ್ ಇಸ್ ನಾರ್ಸ್ ಕನ್ಸೀಲರ್. ನಾರ್ಸಲ್ಲಿ ನಿಮಗೆ ಮಿನಿನೂ ಸಿಗುತ್ತೆ, ನೀವು ತುಂಬ ಯೂಸ್ ಮಾಡಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ನಾರ್ಸ್ ಮಿನಿ ಕನ್ಸೀಲರ್ ಆಲ್ಸೋ. ನಾರ್ಸ್ ರೇಡಿಯಂಟ್ ಕ್ರೀಮಿ ಕನ್ಸೀಲರ್ಸ್ ಆಲ್ಸೋ ವೆರಿ ಗುಡ್. ಅಗೇನ್ ಅದಕ್ಕೆ ಡೂಪ್ ಥರ ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲಿ ಬೇಕು ಅಂದರೆ ಪ್ಯಾಕ್ ಟೇಕ್ ಕವರ್ ಕನ್ಸೀಲರ್, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಎಲ್ಲ ಪಿಕ್ಚರ್ಸ್ ಇಲ್ಲಿ ಪಾಪ್ ಮಾಡಿರ್ತೀನಿ ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನೆಕ್ಸ್ಟ್ ವಿಲ್ ಕಮ್ ಟು ದ ಫೌಂಡೇಶನ್ ಈಸ್ ಲೈಕ್ ಮೈ OG ನಾರ್ಸ್ ರೇಡಿಯಂಟ್ ಲಾಂಗ್ ವೇರ್ ಫೌಂಡೇಶನ್. ಒನ್ ಆಫ್ ಮೈ ಫೇವ್ರೆಟ್. ಪ್ರೊಫೆಷನಲ್ ಯೂಸ್ಗೆ ಇದನ್ನು ಮಾಡ್ತೀನಿ ಅಂದರೆ ಪರ್ಸ್ನಲ್ ಯೂಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ದ ಒನ್ ರೆಕಮೆಂಡ್. ಇಫ್ ಯು ಹ್ಯಾವ್ ಸಮ್ ಬಜೆಟ್ ಯು ಕ್ಯಾನ್ ಗೋ ಫಾರ್ ದಿಸ್. ನೆಕ್ಸ್ಟ್ ಒನ್ ಈಸ್ ದ ಹುಡಾ ಬ್ಯೂಟಿ ಈಸಿ ಬ್ಲರ್ ನ್ಯಾಚುರಲ್ ಏರ್ ಬ್ರಷ್ ಫೌಂಡೇಶನ್. ರೈಟ್ ನನ್ನ ಫೇಸ್ ಮೇಲೆ ಇದೆ ಇರೋದು. ಐ ಲವ್ಡ್ ಇಟ್, ಸ್ಪೆಷಲಿ ಫಾರ್ ಆಕ್ನಿ ಪ್ರೋನ್ ಸ್ಕಿನ್, ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ ಚೆನ್ನಾಗಿದೆ ಪ್ಯಾಕೇಜಿಂಗು. ನೆಕ್ಸ್ಟ್ ಒನ್ ಈಸ್ ಲೈಕ್ ಮೈ OG ಅಂತ ಹೇಳ್ಬೋದು. ಎಸ್ಟೆ ಲಾಡರ್ ಈಸ್ ಲೈಕ್ ಸೆಲ್ಫ್ ಸೆಟ್ಟಿಂಗ್ ಫೌಂಡೇಶನ್. ಅದನ್ನು ಹಾಕೊಂಡ್ರೆ ನೀವು ಅಕಸ್ಮಾತ್ ಮರ್ತು ಪೌಡರ್ ಎಲ್ಲ ಹಾಕಿ ಸೆಟ್ ಮಾಡಿಲ್ಲ ಅಂದ್ರೂ ಅದು ಹಾಗೆ ಪ್ಲೇಸಲ್ಲಿರುತ್ತೆ. ದಟ್ ಈಸ್ ವಾಟ್ ದೇ ಕ್ಲೈಮ್ ಆ್ಯಂಡ್ ಐ ಟು ಲವ್ಡ್ ಇಟ್. ಇಟ್ಸ್ ಸಮ್ ವಾಟ್ ಲೈಕ್ ಅ ವಾಟರ್ ಪ್ರೂಫ್ ಫೌಂಡೇಶನ್ ಅನ್ನೋ ಥರನೇ ಹೇಳ್ಬೋದು. ಇಟ್ಸ್ ಟೂ ಗುಡ್. ಇವಾಗ ಮತ್ತೆ ಅಂದರೆ ರೀಫಾರ್ಮುಲೇಷನ್ ಥರ ಎಲ್ಲ ಮಾಡಿದ್ದಾರೆ. ಎಸ್ಟೆ ಲಾಡರ್ ಡಬಲ್ ವೇರ್ ಸ್ಟೇ ಇನ್ ಪ್ಲೇಸ್ ಲಾಂಗ್ ವೇರ್ ಮ್ಯಾಟ್ ಫೌಂಡೇಶನ್. ಐ ಹೈಲಿ ರೆಕಮೆಂಡ್ ದಿಸ್ ಒನ್ ಆಲ್ಸೋ. ನೆಕ್ಸ್ಟ್ ಅಫೋರ್ಡಬಲ್ ಕ್ಯಾಟಗರಿಲಿ ಒನ್ ಆಫ್ ಮೈ ಫೇವ್ರೆಟ್ ಅಂದರೆ ನಾನು ಬೇರೆ ಫೌಂಡೇಶನ್ಸ್ಗಿಂತನೂ ಇದನ್ನು ಹೈಲಿ ಐ recommend you guys, that is PAC Studio HD Liquid Foundation. It's too good. If you can't go for all these high end foundations ಅಂದರೆ ಕಣ್ಣು ಮುಚ್ಕೊಂಡು ಪ್ಯಾಕ್ದು ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡೈಲಿ ಲೈಫ್ ಫಾರ್ ಎವರ್ 52 ಅದ್ರದ್ದು ಫೌಂಡೇಶನ್ ಕೂಡ ಇಟ್ಸ್ ಗುಡ್. ಬಡ್ಜೆಟ್ ಫ್ರೆಂಡ್ಲಿ ನೀವು ನೋಡ್ತಾ ಇದ್ರೆ ಅದು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಐ ರೆಕಮೆಂಡ್ ಈಸ್ ದಟ್ ಮಿಲಾನಿಲಿ ಕನ್ಸೀಲರ್ ಪ್ಲಸ್ ಫೌಂಡೇಶನ್ ಅಂತ ಬರುತ್ತೆ, ವಿಚ್ ಯು ಕ್ಯಾನ್ ಯೂಸ್ ಆಸ್ ಅ ಕನ್ಸೀಲರ್ ಆಲ್ಸೋ ಆಸ್ ಅ ಫೌಂಡೇಶನ್ ಆಲ್ಸೋ. ಸೊ ಅದು ಕೂಡ ಅಫೋರ್ಡಬಲ್ ರೇಂಜಲ್ಲಿ ಚೆನ್ನಾಗಿದೆ. ನೆಕ್ಸ್ಟ್ ವಿಲ್ ಕಮ್ ಫಾರ್ ದ ಕಾಂಪ್ಯಾಕ್ಟ್. ನನ್ನ OG ಐ ವಿಲ್ ಆಲ್ವೇಸ್ ಯೂಸ್ ಮ್ಯಾಕ್ ಬಿಕಾಸ್ ಕಾಂಪ್ಯಾಕ್ಟ್ ಈಸ್ ಸಮಥಿಂಗ್ ಲೈಕ್ ಪೌಡರ್ ವಾಟ್ ಈಸ್ ದಟ್ ಫೌಂಡೇಶನ್. ಸೊ ಕಾಂಪ್ಯಾಕ್ಟ್ನ ಪೌಡರ್ ಫೌಂಡೇಶನ್ ಅಂತೀವಿ, ಸ್ವಲ್ಪ ಕವರೇಜ್ ಇರಬೇಕು. ಇಟ್ಸ್ ನಾಟ್ ಲೈಕ್ ಅ ಲೂಸ್ ಪೌಡರ್. ಸೊ ನನಗೆ ಮೋರ್ ದ್ಯಾನ್ CT ಐ ಲವ್ ಅಂದರೆ ಶಾಲೆಟ್ ಟೆಲ್ಬರಿಗಿಂತನೂ ಶಾಲೆಟ್ ಟೆಲ್ಬರಿ ಇಟ್ಸ್ ಫಾರ್ ಟಚ್ ಅಪ್ಸ್ಗೆ ಫೈನ್, ಬಟ್ ಇಫ್ ಯು ವಾಂಟ್ ಟು ಯೂಸ್ ಆಸ್ ಅ ಹೇಳ್ದಲ್ಲ ಪೌಡರ್ ಕಾಂಪ್ಯಾಕ್ಟಾಗಿ ಯೂಸ್ ಮಾಡಬೇಕಾದ್ರೆ ಐ ಹೈಲಿ ರೆಕಮೆಂಡ್ ಮ್ಯಾಕ್ ಬಿಕಾಸ್ ಇಟ್ ಗಿವ್ಸ್ ಅ ವೆರಿ ಗುಡ್ ಕವರೇಜ್. ನಾನು ಮೋಸ್ಟ್
ಆಫ್ ದ ಟೈಮ್ಸ್ ನಾನು ಲಿಕ್ವಿಡ್ ಫೌಂಡೇಶನ್ ಅಥವಾ ಕ್ರೀಮ್ ವಾಟ್ ಎವರ್ ದ ಫೌಂಡೇಶನ್ ನಾನು ಹಾಕೇ ಇರಲ್ಲ. ಅಂಡರ್ ಐಸ್ ಏನೋ ಸ್ವಲ್ಪ ಡಾರ್ಕ್ನೆಸ್ ಸ್ಲೀಪಿ ನೈಟ್ಸ್ ಎಲ್ಲ ಇಲ್ಲದೆ ಸ್ವಲ್ಪ ಕಾಣಿಸ್ತಾ ಇದೆ ಅಂತ ಅಂದರೆ ಸ್ವಲ್ಪ ಅಂಡರ್ ಐಸ್ ಕವರ್ ಮಾಡಿಬಿಟ್ಟು ನಾನು ಫುಲ್ ಫೇಸ್ ಇದೆ ಹಾಕೋದು. ನಾನು ಡೈಲಿ ಯೂಸ್ ಮಾಡ್ತೀನಿ ಇದನ್ನ, ಲೈಕ್ ಓನ್ಲಿ ದಿಸ್ ಒನ್ ಮಾಯಿಶ್ಚರೈಸರ್, ಅದಾದಮೇಲೆ ಈ ಪೌಡರ್ ಅಷ್ಟೇ. ಡೆಫಿನೆಟ್ಲಿ ವಾಂಟ್ ಟು ಇನ್ವೆಸ್ಟ್ ಇನ್, ಯು ಕ್ಯಾನ್ ಗೋ ಫಾರ್ ಮ್ಯಾಕ್ ಕಾಂಪ್ಯಾಕ್ಟ್, ವೆರಿ 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 ಗುಡ್, ಐ ಹೈಲಿ ರೆಕಮೆಂಡ್. ಇದಂಗೆ ಅಟ್ ದ ಸೇಮ್ ಟೈಮ್ ಲೈಟ್ ಕವರೇಜ್ ಬೇಕು ನಿಮಗೆ. ಸೊ ಇದು ಅಷ್ಟೇ ಫೈನ್ಲಿ ಮೆಲ್ಟೆಡ್ ಅಂದರೆ ಶಾರ್ಲೆಟ್ ಟಿಲ್ಬರಿ ಕಾಂಪ್ಯಾಕ್ಟ್ ಈಸ್ ಆಲ್ಸೋ, ಅಂದರೆ ಏರ್ ಬ್ರಷ್ flawless finish compact is also good. And affordably I love K Beauty matte compacts. I have so many compacts, ಅಂದರೆ ಒಂದು ಎರಡು ಮುಂಚೆಯಿಂದ ಯೂಸ್ ಮ್ಯಾಕ್ಗಿಂತ ಮುಂಚೆ ಇದನ್ನು ಯೂಸ್ ಮಾಡ್ತಾ ಇದೆ. ಸೊ ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಕಂಟೋರ್. ಎಲ್ಫ್ ಕಂಟೋರ್ ಎತ್ಕೊಳ್ಳೋಣ ಅಂದರೆ ಬ್ಲಷ್ ಸಿಗ್ತಾ ಇದೆ. ಎಲ್ಫ್ ಕಂಟೋರ್ ಲಿಕ್ವಿಡ್ ಕಂಟೋರ್, ಇಟ್ಸ್ ಸೋ ಗುಡ್. ಇಟ್ಸ್ ಲೈಕ್ ಬ್ರಾನ್ಸರ್ ಪ್ಲಸ್ ಕಂಟೋರ್ ಥರ, ಇಟ್ಸ್ ಬ್ಲೆಂಡ್ಸ್ ವೆರಿ ಗುಡ್. ಆ್ಯಂಡ್ ಒಂದೇ ಒಂದು ಡಾಟ್ ಸಾಕು ನಿಮಗೆ, ಅಂದರೆ ಅಷ್ಟು ಪಿಗ್ಮೆಂಟೇಷನ್ ಇದೆ, ಚೆನ್ನಾಗಿದೆ. ಎಲ್ಫ್ ಕಂಟೋರ್ ಇಸ್ ಸೋ ಗುಡ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ಲೈಫ್ ಫಾರ್ ಎವರ್ 52 ಕಂಟೋರ್ ಕೂಡ ತುಂಬಾ ಚೆನ್ನಾಗಿದೆ. ಇಟ್ಸ್ ಸೋ ಹ್ಯಾಂಡಿ ಟು ಯೂಸ್, ತುಂಬ ಚೆನ್ನಾಗಿದೆ, ಅಂದರೆ ಅಪ್ಲಿಕೇಶನ್ ಆಲ್ ದಟ್. ಬೋತ್ ಆರ್ ಅಂಡರ್ ಬಡ್ಜೆಟ್. ಆ್ಯಂಡ್ ಪೌಡರ್ ಕಂಟೋರ್ಗೆ ಯು ಕ್ಯಾನ್ ಗೋ ಫಾರ್ ದ ಪ್ಯಾಕ್. ಈ ಥರ 2 ಶೇಡ್ ಸಿಕ್ಬಿಡುತ್ತೆ, ಒಂಚೂರು ಡಾರ್ಕ್ ಒಂಚೂರು ಲೈಟು. ಸೊ ಇದು ಚೆನ್ನಾಗಿದೆ, ಅಂದರೆ ಅಫೋರ್ಡಬಲ್ ಆಗು ಇರುತ್ತೆ. ಐ ಥಿಂಕ್ ದಿಸ್ ಇಸ್ ಮೋರ್ ದ್ಯಾನ್ ಎನಫ್ ಫಾರ್ ದ ಪೌಡರ್ ಕಂಟೋರ್. ಆ್ಯಂಡ್ ನಾವು ವಿಲ್ ಗೋ ಫಾರ್ ಲೂಸ್ ಪೌಡರ್. ಲೂಸ್ ಪೌಡರಲ್ಲಿ ಮೈ ಫಸ್ಟ್ ರೆಕಮೆಂಡೇಶನ್, ಸ್ಪೆಷಲಿ ನಾಯ್ಕಾದಲ್ಲಿ ಇರೋದಾದರೆ, ಸೊ ಹೈಲಿ ರೆಕಮೆಂಡ್ ಹುಡಾ ಬ್ಯೂಟಿ ಲೂಸ್ ಪೌಡರ್. ಇಟ್ಸ್ ಟೂ ಗುಡ್. ನಿಮಗೆ ಒಂಥರ ಅದೇನು ಚೆರಿ ಬ್ಲಾಸಮ್ ಕಲರ್ ಇದೆ, ಒಂಥರ ಕಲರ್ಸ್ ಇದೆ ಅದರಲ್ಲೂ ಕೂಡ. ಏನಕ್ಕೆ ಕಲರ್ಸ್ ಇರುತ್ತೆ ಪೌಡರ್ಸಲ್ಲಿ ಅಂದರೆ ಕಲರ್ ಕರೆಕ್ಷನ್ ಮಾಡೋದು. ಸೊ ಯೂಶಲಿ ಗ್ರೇ ಟರ್ನ್ ಆಗುತ್ತೆ ಅಂತ ಅಂತೀವಲ್ಲ, ಸೊ ಅದನ್ನು ಆಲ್ಮೋಸ್ಟ್ ಕಮ್ಮಿ ಮಾಡೋದಕ್ಕೆ ಕಲರ್ಸ್ ಇರುತ್ತೆ. ಹುಡಾ ಬ್ಯೂಟಿಲಿ ಯು ಹ್ಯಾವ್ ಲಾಟ್ ಆಫ್ ಕಲರ್ ಆಪ್ಷನ್. ನಿಮ್ಮ ಶೇಡ್ ಯಾವುದು ನೀವು ನೋಡಿ ತೊಗೊಳ್ಳಿ. ಸೊ ನೀವು ಫೇರ್ ಟು ಲೈಟ್ ಇದ್ದರೆ ಯು ಕ್ಯಾನ್ ಗೋ ಫಾರ್ ಚೆರಿ ಬ್ಲಾಸಮ್, ಅಂದರೆ ಪಿಂಕ್ ಪೌಡರು. ಇಟ್ ಇಸ್ ಟೂ ಗುಡ್. ನನಗೂ ಸ್ಪೆಷಲಿ ಅಂಡರ್ ಐಸ್ ಹತ್ರ ಐ ಯೂಸ್, ಆ್ಯಂಡ್ ದಿಸ್ ಇಸ್ ಮೈ ಶೇಡ್ ವಿಚ್ ಇಸ್ ಬ್ಲಾಂಡೆ. ಸೊ ಈ ಥರ ಕಲರ್ಸ್ ಇದೆ, ಯು ಕ್ಯಾನ್ ಗೋ ಫಾರ್ ಇಟ್, ವೆರಿ ಗುಡ್. ಮಿನಿ ಬರುತ್ತೆ, ಸೊ ಮಿನಿ also will go along with. If you want to try first, minis kuda barate, you can go for it. Full size kuda kandu muchkondu ತಗೋಬಹುದು. It's too good. And idene Huda Beauty powders ನಿಮಗೆ ಡೂಪ್ ಅಥವಾ ಒಂದು ಅಫೋರ್ಡಬಲ್ ಅಲ್ಲಿ ಬೇಕು ಅಂದರೆ ಪ್ಯಾಕ್ ಸ್ಪಾಟ್ಲೈಟ್ ಲೂಸ್ ಪೌಡರ್ ಪಿಂಕಲ್ಲಿ ಬರುತ್ತೆ. ಇದು ಕೂಡ ಒಂದು ಲೈಟ್ ಡಾರ್ಕ್ ಆ ಥರ ಒಂದು 3-4 ಶೇಡಲ್ಲಿ ಬರುತ್ತೆ. ಯು ಕ್ಯಾನ್ ಗೋ ಫಾರ್ ಪ್ಯಾಕ್ ಲೂಸ್ ಪೌಡರ್ ಆಲ್ಸೋ. ಆ್ಯಂಡ್ ಇಫ್ ಯು ಹ್ಯಾವ್ ದ ಬಡ್ಜೆಟ್ ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಹೈ ಎಂಡ್ ಪೌಡರ್ ಅಂದರೆ ಜಿವಾನ್ಶಿದು ಪ್ರಿಸಮ್ ಲಿಬ್ರಾ ಅಂತ 4 ಕಲರ್ಸ್ ಇರುತ್ತೆ. ಒಂದೇ ಈ ಥರ ಪೌಡರ್ ಬಾಕ್ಸಲ್ಲಿ ಯು ಹ್ಯಾವ್ 4 ಕಲರ್ಸ್, ಅಂದರೆ ಪಿಂಕ್ ಲೈಟ್ ಆ ಥರ ಲೈಟ್ ಶೇಡ್ ಅವ್ರಿಗೆ ಒಂದಿರುತ್ತೆ, ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೊಂದು ಆ ಥರ. ಸೊ ಅದು ಕೂಡ ನಿಮಗೆ ನಾನು ಹೇಳ್ದಂಗೆ ಕಲರ್ ಕರೆಕ್ಷನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇವನ್ ದಟ್ ಈಸ್ ಜಿವಾನ್ಶಿ ಪೌಡರ್ ಇಸ್ ಸೋ ಗುಡ್. ಐ ಯೂಸ್ ಫಾರ್ ದ ಪ್ರೊಫೆಷ್ನಲ್ ಯೂಸ್. ದ ವೇರಿಯಂಟ್ ಈಸ್ ಲೈಕ್ ಪ್ರಿಸಮ್ ಲಿಬ್ಬರ್ ಅಂತ. ಮಿನಿನೂ ಸಿಗುತ್ತೆ, ನಾನು ಇವಾಗ ನೋಡಿದೆ ಮಿನಿನೂ ಇದೆ. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಸೈಜು ಇದೆ. ಸೊ ದೀಸ್ ಆರ್ ದ ಲೂಸ್ ಪೌಡರ್ಸ್ ಐ ಹೈಲಿ ರೆಕಮೆಂಡ್. ಆ್ಯಂಡ್ ನಾವ್ ವಿಲ್ ಕಮ್ ಫಾರ್ ಅವರ್ ಫೇವ್ರೆಟ್ ಥಿಂಗ್, ದಟ್ ಈಸ್ ಬ್ಲಷ್. ಫಸ್ಟ್ಲಿ ರೇರ್ ಬ್ಯೂಟಿ ಬ್ಲಷ್ liquid blushes are too good, so you can go for it if you have the budget. high end alli athwa minis barutte 1600 ಗೆಲ್ಲ, so you can take and you can try. Happy ಚೆನ್ನಾಗಿದೆ, hope ಚೆನ್ನಾಗಿದೆ, all the shades are too good. ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಬೇಕು, ಯಾವ್ದು ಕಲರ್ ಪಾಪ್ ಆಗುತ್ತೆ ಅದನ್ನು ನೋಡಿ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅದರದ್ದೇ ಡೂಪ್ ಬೇಕು ಅಂದರೆ ಎಲ್ಫ್, ಐ ಹೈಲಿ ರೆಕಮೆಂಡ್. ಎಲ್ಫ್ ಕೂಡ ಲಿಕ್ವಿಡ್ ಬ್ಲಷ್ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ತುಂಬ ಶೇಡ್ಸ್ ಇದೆ. ಸೊ ಲೈಕ್ ಪಿಂಕ್ಸ್ ಇದೆ, ಆರೆಂಜಸ್ ಇದೆ, ಆಲ್ ದಟ್ ಯು ಕ್ಯಾನ್ ಗೋ ಎಲ್ಫ್ Cosmetics Camo liquid blush. And powder blush ಅಲ್ಲಿ I'll recommend K Beauty powder blushes. Next blush ಅಲ್ಲಿ ಒಂದರಲ್ಲೇ you want cream and powder ಅಂದರೆ Morpheದು I highly recommend. ತುಂಬಾನೇ ಚೆನ್ನಾಗಿದೆ. You have cream and powder blush. ನಾನು ಮಧ್ಯದಲ್ಲಿರೋ ವಾಟ್ ಈಸ್ ದಟ್ ಹೈಲೈಟರ್ ಕಮ್ ಬ್ಲಷ್ನ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ. ದಿಸ್ ಕ್ರೀಮ್ ಆ್ಯಂಡ್ ಪೌಡರ್ ಒನ್ ಈಸ್ ಗುಡ್. ಯು ಕ್ಯಾನ್ ಗೋ ಫಾರ್ ಮಾರ್ಫೆ ಬಿಕಾಸ್ ಯು ವಿಲ್ ಗೆಟ್ ಕ್ರೀಮ್ ಆ್ಯಂಡ್ ಪೌಡರ್ ಬೋತ್. Finally, if you want powder blush andre that is NARS one is good. You will get itara mini kuda sigate, you can try. And NARS liquid blush is also good. It's highly pigmented, tumba chanagi blend ಆಗುತ್ತೆ. ನಾನು ಇವತ್ತು ಅದೇ ಹಾಕೊಂಡಿರೋದು. ಶೇಡ್ಸ್ ಕೂಡ ತುಂಬಾನೇ ಇದೆ, ನಿಮ್ಮ ಸ್ಕಿನ್ ಟೋನ್ಗೆ ನೀವು ನೋಡಿ ಕೂಡ ತಗೊಳ್ಬೋದು. ನೆಕ್ಸ್ಟ್ ಇಫ್ ಯು ಕಮ್ ಫಾರ್ ದ ಹೈಲೈಟರ್, ಐ ಹೈಲಿ ರೆಕಮೆಂಡ್ ರೇರ್ ಬ್ಯೂಟಿ ಹೈಲೈಟರ್. ಒನ್ ಆಫ್ ಮೈ ಫೇವ್ರೆಟ್ ಇದು. ಸೊ ನಿಮ್ಮ ಹತ್ರ ಬಡ್ಜೆಟ್ ಇದೆ, ನೀವು ಬೇರೆ ಬ್ರ್ಯಾಂಡ್ದು ಹೈ ಎಂಡ್ದು ಹೈಲೈಟರ್ ತಗೋತೀರಾ ಅಂದರೆ ನಾನು
ಇದನ್ನು ರೆಕಮೆಂಡ್ ಮಾಡ್ತೀನಿ. ಅಂದರೆ ಡೋಂಟ್ ಗೋ ಫಾರ್ ಅದರ್ ಬ್ರ್ಯಾಂಡ್, ಗೋ ಫಾರ್ ರೇರ್ ಬ್ಯೂಟಿ ಹೈಲೈಟರ್ಸ್. ಇಟ್ಸ್ ಸಚ್ ಅ ಲೈಕ್ ಫೈನ್ಲಿ ಪ್ಯಾಕ್ಡ್ ಮಿನರಲ್ ಚಂಕಿ ಹೈಲೈಟರ್ ಅಂತ ಅನ್ಸೋದೇ ಇಲ್ಲ. ಇಟ್ ಬ್ಲೆಂಡ್ ಸೋ ವೆಲ್ ಟು ಯುವರ್ ಸ್ಕಿನ್. ಐ ಹೈಲಿ ರೆಕಮೆಂಡ್ ಫಾರ್ ದ ಪ್ರೊಫೆಷನಲ್ ಯೂಸ್ ಆಲ್ಸೋ. ನೀವು ಯಾರು ಮೇಕಪ್ ಆರ್ಟಿಸ್ಟ್ ನೋಡ್ತಾ ಇದ್ರೆ ಐ ಹೈಲಿ ರೆಕಮೆಂಡ್ ರೇರ್ ಬ್ಯೂಟಿ ಹೈಲೈಟರ್. ನೆಕ್ಸ್ಟ್ ಬಂದರೆ ಆಬ್ವಿಯಸ್ಲಿ ಬೆಕಾ ಹೈಲೈಟರ್ ಕೂಡ ಮಿನಿನೂ ಸಿಗುತ್ತೆ ನಿಮಗೆ, ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಮ್ಯಾಕ್ ಎಕ್ಸ್ಟ್ರಾ ಡೈಮೆನ್ಷನ್ ಸ್ಕಿನ್ ಫಿನಿಶ್ ಹೈಲೈಟರ್. ಅದು ಕೂಡ ಚೆನ್ನಾಗಿದೆ. ಐ ಹ್ಯಾವ್ ದಟ್ ಗೋಲ್ಡನ್ ಟೋನ್ ಹೈಲೈಟರ್ ಇದೆ. ಐ ಆಮ್ ನಾಟ್ ಫೈಂಡಿಂಗ್ ಇಟ್ ಹಿಯರ್, ಬಟ್ ಯಾ, ಮ್ಯಾಕ್ ಹೈಲೈಟರ್ ಈಸ್ ಆಲ್ಸೋ. ನೆಕ್ಸ್ಟ್ ವಿಲ್ ಕಮ್ ಫಾರ್ ದ ಸೆಟ್ಟಿಂಗ್ ಸ್ಪ್ರೇ ಆ್ಯಂಡ್ ಫಿಕ್ಸಿಂಗ್ ಸ್ಪ್ರೇ. ಐ ಹೈಲಿ ರೆಕಮೆಂಡ್ ಲಾರಿಯಲ್ ಪ್ಯಾರಿಸ್. ಅಫೋರ್ಡಬಲ್ ರೇಂಜಲ್ಲಿ ತುಂಬಾ ಚೆನ್ನಾಗಿದೆ, ಹೈ ಎಂಡ್ ಪ್ರಾಡಕ್ಟ್ ಥರ. ದಿಸ್ ಇಸ್ ಲೈಕ್ ಅ ಫಿಕ್ಸಿಂಗ್ ಸ್ಪ್ರೇ ಯು ಗೈಸ್. ಸೆಟ್ಟಿಂಗ್ ಸ್ಪ್ರೇ ಏನು ಬರುತ್ತೆ, ಹೆಂಗಿರುತ್ತೆ ಅಂದರೆ ನಿಮ್ಮ ಪೌಡರ್ ಅಂದರೆ ಈಗ ಡಾಲ್ಬಾ ಥರನೋ ಪ್ಯಾಕ್ ಥರನೋ ಆ ಥರ ಅಲ್ಲ. ಸೊ ಅದೆಲ್ಲ ಆದಮೇಲೆ ಅಂದರೆ ಶಾಲೆಟ್ ಟೆಲ್ಬರಿ ಥರ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು ಅಂತ ಇದ್ದಾಗ, ಯಾವುದೋ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಥವಾ ಎಲ್ಲ ಆಚೆ ಹೋಗ್ತಿದ್ದೀರಾ ಅಂದರೂ ಲಾಸ್ಟ್ ಸ್ಟೆಪ್ ಇದಾಗಿರಬೇಕು. ಬಿಕಾಸ್ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋತಾರೆ ಸೆಟ್ಟಿಂಗ್ ಸ್ಪ್ರೇಗೂ ಫಿಕ್ಸಿಂಗ್ ಸ್ಪ್ರೇಗೂ. ದಿಸ್ ಆ್ಯಕ್ಟ್ಸ್ ಲೈಕ್ ಅದೇ 3 ಸೆಕೆಂಡ್ಸ್ಗೆಲ್ಲ ನಿಮ್ಮ ಮೇಕಪ್ ಅದೇ ಫಿಕ್ಸ್ ಆಗಿಬಿಡತ್ತೆ ಫೇಸ್ಗೆ, ಹಾಗೇ ಇರುತ್ತೆ ಅಂತ ಕ್ಲೈಮ್ ಮಾಡ್ತಾರಲ್ಲ, ಆ ಥರ ಸ್ಪ್ರೇಸಲ್ಲಿ ಇದು ಕೂಡ ಒಂದು. ಇದು ನಿಮ್ಮ ಲಾಸ್ಟ್ ಸ್ಟೆಪ್ ಆಗಿರಬೇಕು. ಆ್ಯಂಡ್ ಹೈಲಿ ರೆಕಮೆಂಡ್ ದಿಸ್ ಆ್ಯಸ್ ಅ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅವ್ರಿಗೂ ಕೂಡ, ಬಿಕಾಸ್ ಅಫೋರ್ಡಬಲಲ್ಲೇ ಸಗದಾಗಿರೋ ಪ್ರಾಡಕ್ಟ್ ಸಿಗ್ತಾ ಇದೆ. ಆ್ಯಂಡ್ ನಿಮ್ಗಳಿಗೂ ಕೂಡ ಯು ಕ್ಯಾನ್ ಗೋ ಫಾರ್ ದಿಸ್. ನೆಕ್ಸ್ಟ್ ಒನ್ ಈಸ್ ಲೈಕ್ ಶಾಲೆಟ್ ಟಿಲ್ಬರಿ. ನಾನು ಹೇಳಿದಂಗೆ ದಟ್ ಈಸ್ ಫಿಕ್ಸಿಂಗ್, ದಿಸ್ ಇಸ್ ಲೈಕ್ ಅ ಸೆಟ್ಟಿಂಗ್ ಸ್ಪ್ರೇ. ನೀವು ಮಧ್ಯದಲ್ಲಿ ಮೇಕಪ್ ಮಧ್ಯಾಹ್ನ ಯೂಸ್ ಮಾಡ್ಬೋದು, ಮುಂಚೆನೂ ಯೂಸ್ ಮಾಡ್ಬೋದು. ಪ್ರೆಪ್ ಪ್ಲಸ್ ಸೆಟ್ ಬರುತ್ತಲ್ಲ ಆ ಥರ ಶಾಲೆಟ್ ಟಿಲ್ಬರಿ. ಸೊ ಮ್ಯಾಕ್ದು ಕೂಡ ಒರಿಜಿನಲ್ ಪ್ರೆಪ್ ಪ್ಲಸ್ ಸೆಟ್ಟಿಂಗ್ ಸ್ಪ್ರೇ, ಅದು ಕೂಡ ಚೆನ್ನಾಗಿದೆ. ಐ ರೆಕಮೆಂಡ್ ದಟ್ ಆಲ್ಸೋ. ಆ್ಯಂಡ್ ಅಫೋರ್ಡಬಲ್ ಅಲ್ಲಿ ಬೇಕು ಅಂದರೆ ಎಲ್ಫ್ ಪವರ್ ಗ್ರಿಪ್ ಡುಯಿ ಸೆಟ್ಟಿಂಗ್ ಸ್ಪ್ರೇ, ಇವನ್ ದಟ್ ಈಸ್ ಆಲ್ಸೋ ಗುಡ್. ಅಟ್ ದ ಸೇಮ್ ಟೈಮ್ ಟಿರ್ ಮಾಸ್ಕ್ ಫಿಟ್ ಮೇಕಪ್ ಫಿಕ್ಸರ್ ಅಂತ, ಅದು ಕೂಡ 1000 ರೇಂಜಲ್ಲಿ ಬರುತ್ತೆ. ಇವನ್ ದಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಪ್ರಾಡಕ್ಟ್. ತೀರಾ ಅಫೋರ್ಡಬಲ್ ಲೈಕ್ 250-300 ಅಲ್ಲಿ ಕೂಡ ಒಂದು ಸೆಟ್ಟಿಂಗ್ ಸ್ಪ್ರೇ ಇದೆ ವಿಚ್ ಇಸ್ ಕಾಲ್ಡ್ ಮಾರ್ಸ್ ಸೀಲ್ ದ ಡೀಲ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ಫಿಕ್ಸರ್. ಇವನ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್. ಯು ಕ್ಯಾನ್ ಟ್ರೈ ದಿಸ್ ಒನ್ ಆಲ್ಸೋ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ದ ಪ್ಯಾಕ್ ಒನ್ ಕೂಡ ಮೈಕ್ರೋ ಫಿನಿಶ್ ಮೇಕಪ್ ಫಿಕ್ಸರ್ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಹೆಂಗಾಗೋಗಿದೆ ಇದು ಅಂತ, ಅಷ್ಟು ಯೂಸ್ ಮಾಡಿದ್ದೀನಿ. ಫೈನ್ ಮೆಲ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಸ್ಪ್ರೇ ಕೂಡ. ಆ್ಯಂಡ್ ಫಿನಿಶಿಂಗ್ ಫೇಸ್ ಮೇಲೂ ಕೂಡ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ವಿಲ್ ಕಮ್ ಫಾರ್ ದ ಲಿಪ್ಸ್ಟಿಕ್ಸ್ ಆರ್ ಫೇವ್ರೆಟ್. ಫಸ್ಟ್ ಒನ್ ಈಸ್ ಲೈಕ್ ಮ್ಯಾಕ್ ಲಿಪ್ಸ್ಟಿಕ್, ಬುಲೆಟ್ ಲಿಪ್ಸ್ಟಿಕ್ OG ನನ್ನ ಫೇವ್ರೆಟ್. ನನ್ನ ಹತ್ರ 3-4-5 ಶೇಡ್ಸ್ ಇದೆ ರೈಟ್ ನಾವು. ನಾನು ಸ್ವಲ್ಪ ಬುಲೆಟ್ ಲಿಪ್ಸ್ಟಿಕ್ ಯೂಸ್ ಮಾಡೋದು ಬಿಟ್ಬಿಟ್ಟಿದೆ, ಬಟ್ ಐ ಆಮ್ ಬ್ಯಾಕ್. ನಾನು ಇವತ್ತು ಕೂಡ ಹಾಕಿರೋದು ಕೂಡ ಬುಲೆಟ್ ಲಿಪ್ಸ್ಟಿಕ್. ಇಟ್ಸ್ ಲುಕಿಂಗ್ ಸೋ ಗುಡ್. ಸೊ ಯಾ, ಮ್ಯಾಕ್ ಲಿಪ್ಸ್ಟಿಕ್ ಫಸ್ಟು. ಸೆಕೆಂಡ್ ಒನ್ ಈಸ್ ದ ವಾಟ್ ಈಸ್ ದಿಸ್ ಮೆಬಿಲಿಯಾನ್ ನ್ಯೂಯಾರ್ಕ್ ಇಂಕ್ ವಿಂಕ್ ಲಿಕ್ವಿಡ್ ಲಿಪ್ಸ್ಟಿಕ್ಸ್. ಶೇಡ್ಸ್ನ ರೆಕಮೆಂಡ್ ಮಾಡಬೇಕಂದ್ರೆ ಐ ಹ್ಯಾವ್ 3 ಶೇಡ್ಸ್ ಆಯಿತಾ. ದಿಸ್ ಇಸ್ ಲೈಕ್ ಫಸ್ಟ್ ಒನ್ ಈಸ್ 40 ವಿಟಿ, 130 ಎಕ್ಸ್ಟ್ರಾ ಆ್ಯಂಡ್ 50 ವಿಂಕ್ಡ್. ಸೊ ರೆಡ್, ಬ್ರೌನ್ ಆ್ಯಂಡ್ ಪಿಂಕ್ ನೋಡ್ತಾರ. ಸೊ ಈ 3 ಶೇಡ್ಸು ನನ್ನ ಫೇವ್ರೆಟು. ಸೊ ಇದು ಈ ರೇಂಜು ಕೂಡ ನಂಗೆ ತುಂಬಾ ಇಷ್ಟ ಮೆಬಿಲಿಯಾನ್ದು. ಐ ಲವ್ ದೀಸ್ ಲಿಕ್ವಿಡ್ ಲಿಪ್ಸ್ಟಿಕ್. ಇಟ್ಸ್ ನಾಟ್ ದಟ್ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್. ಇದು ಒಂಥರ ಈಗ ನಾನು ಹಾಕಿದ್ದೀನಲ್ಲ ಈ ಥರ ಕಾಣುತ್ತೆ, ಅಂದರೆ ಗ್ಲಾಸಿ ಲಿಕ್ವಿಡ್ ಲಿಪ್ಸ್ಟಿಕ್ಸು. ಆ್ಯಂಡ್ ದೀಸ್ ಆರ್ ದ 3 ಶೇಡ್ಸ್. ನೆಕ್ಸ್ಟ್ ಇಸ್ ಲಾರಿಯಲ್ ಇನ್ಫ್ಯಾಲಿಬಲ್ ರೇಡಿಯನ್ಸ್ ಲಿಕ್ವಿಡ್ ಲಿಪ್ಸ್ಟಿಕ್. ನಾನು ಶೇಡ್ಸ್ ಏನು ನಿಮಗೆ ಶೇರ್ ಮಾಡಲ್ಲ, ಬಿಕಾಸ್ ಎಲ್ಲ ಲೈಟ್ ಶೇಡ್ಸ್ ಇದೆ. ಇದ್ರಲ್ಲಿ ತುಂಬ ಶೇಡ್ ವೇರಿಯಂಟ್ ಇದೆ. ಸೊ ನಿಮ್ಗೆ ಯಾವ ಶೇಡ್ ಬೇಕು ಇದನ್ನು ರೆಕಮೆಂಡ್ ಮಾಡ್ತೀನಿ, ತೊಗೋಬೋದು. ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ ಲಿಪ್ಸ್ ಮೇಲೆ. ಆ್ಯಂಡ್ ಹೊಸದಾಗಿ ನಾಯ್ಕಾದಲ್ಲಿ ಪರ್ಚೇಸ್ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡ್ಬೋದು. ಇನ್ನೂ ನಾನು ಇದು ಹೆಂಗೆ ವರ್ಕ್ ಆಗುತ್ತೆ ಏನೋ ನಾನಿನ್ನು ಓಪನ್ನು ಕೂಡ ಮಾಡಿಲ್ಲ. ನಾಯ್ಕಾದು ಲಿಪ್ ಗ್ರಿಪ್ ಟ್ರಾನ್ಸ್ಫರ್ ಗ್ಲಾಸ್ ಇಂಟೆನ್ಸ್, ಅಂದರೆ ಇದು ಶೈನ್ ಗ್ಲಾಸ್ ಥರ ಇರುತ್ತೆ ವಿತ್ ಲಿಪ್ಸ್ಟಿಕ್ ಟಿಂಟ್ ಇರುತ್ತೆ, ಬಟ್ ಏನು ಟ್ರಾನ್ಸ್ಫರ್ ಆಗಲ್ವಂತೆ. ಐ ಹ್ಯಾವ್ ನಾಟ್ ಟ್ರೈಡ್ ಇಟ್ ಯೆಟ್, ಬಟ್ ಇನ್ ದಿಸ್ ಸೇಲ್ ಇಫ್ ಯು ವಾಂಟ್ ಟು ಟ್ರೈ ಇಟ್ you'll get for 500 rupees and all. Next one is this Fair Beauty liquid lipsticks, too good. And this Smashbox liquid lipsticks also OG. Smashbox to liquid lipsticks ತುಂಬಾನೇ ಚೆನ್ನಾಗಿರುತ್ತೆ, ಬಟ್ ಬೇಗ ಡ್ರೈ ಆಗುತ್ತೆ, ನೀವು ಬೇಗ ಯೂಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಲಿಪ್ ಮೇಲೆ ತುಂಬ ಡ್ರೈಯಿಂಗ್ ಅನ್ಸಲ್ಲ. ಆ್ಯಕ್ಚುಲಿ ಹುಡಾ ಬ್ಯೂಟಿ ಲಿಕ್ವಿಡ್ ಲಿಪ್ಸ್ಟಿಕ್ಕು ಕಾಯ್ಲಿ ಅದೆಲ್ಲ ತುಂಬ ಡ್ರೈಯಿಂಗ್ ಅನ್ಸುತ್ತಲ್ಲ ಲಿಪ್ ಮೇಲೆ, ಅಷ್ಟೊಂದು ಡ್ರೈಯಿಂಗ್ ಅಂತ ಇದು ಅನ್ಸಲ್ಲ. ಸೊ ನೀವು ಸ್ಮ್ಯಾಶ್ ಬಾಕ್ಸು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಸಮ್ವೇರ್ ಸ್ಮ್ಯಾಶ್ ಬಾಕ್ಸ್ ಡೂಪ್ ಅಂದರೆ ಸೊ ಫೇಸಸ್ ಕೆನಡಾ ಲಿಕ್ವಿಡ್ ಲಿಪ್ಸ್ಟಿಕ್ಸು ಅಷ್ಟೇ ಚೆನ್ನಾಗಿರುತ್ತೆ. ಲಿಪ್ ಲೈನರ್ಸಲ್ಲಿ ನಾನು ಜಾಸ್ತಿ ಒಳ್ಳೊಳ್ಳೆ ಅಂದರೆ ಹೈ ಎಂಡ್ ಬ್ರ್ಯಾಂಡ್ಸ್ ಅವೆಲ್ಲ ಇಲ್ವೇ ಇಲ್ಲ. ಮಾರ್ಸಲ್ಲಿ ನಿಮಗೆ 10 ಸಿಕ್ಬಿಡತ್ತೆ, 600-500 ರುಪೀಸ್ಗೆಲ್ಲ 10 ಲಿಪ್ ಲೈನರ್ಸ್ ಸಿಕ್ಬಿಡತ್ತೆ, ಚೆನ್ನಾಗಿದೆ. ಯು ಕ್ಯಾನ್ ಯೂಸ್ ದಿಸ್. ಮಾರ್ಸ್ ಬಿಟ್ಟರೆ ನನಗೆ ಮಾರ್ಫಿ ಲಿಪ್ ಲೈನರ್ ತುಂಬ ಇಷ್ಟ ಆಗಿರೋದು. ನೆಕ್ಸ್ಟ್ ವಿಲ್ ಕಮ್ ಫಾರ್ ಕಾಜಲ್. ಕಾಜಲಲ್ಲಿ ಶ್ಯಾಂಬರ್ ಬ್ರ್ಯಾಂಡ್ದು ಬ್ರೌನ್ ಮತ್ತು ಬ್ಲ್ಯಾಕ್ ಅಥವಾ ಯಾವ್ದಾರ ಅದರ್ ಕಲರ್ಸ್ ಶಿಮ್ಮರ್ಸ್ ಇರಬಾರ್ದು. ಯು ಕ್ಯಾನ್ ಗೋ ಫಾರ್ ಶ್ಯಾಂಬರ್ ಬ್ರ್ಯಾಂಡ್, ಇಟ್ಸ್ ವೆರಿ ಗುಡ್. ಆ್ಯಂಡ್ ಅದನ್ನು ಬಿಟ್ಟರೆ ರೆನೆ, ಓ ಮೈ ಗಾಡ್, ರೆನೆ ಕಾಜಲ್ ಇಸ್ ಸೋ ವೈರಲ್ ಆ್ಯಂಡ್ ತುಂಬ ಡಾರ್ಕ್ ಆಗಿ ಚೆನ್ನಾಗಿ
ಕಾಣುತ್ತೆ. ನಾನು ರೈಟ್ ನಾವು ಅದೇ ಅಪ್ಲೈ ಕೂಡ ಮಾಡಿರೋದು ದಿಸ್ ಒನ್. ಸೊ ಇವನ್ ದಿಸ್ ಈಸ್ ಆಲ್ಸೋ ಟೂ ಗುಡ್. ಐ ಹೈಲಿ ರೆಕಮೆಂಡ್ ರೆನೆ ಒನ್. ಎನಿಹೋ ಆಫರಲ್ಲಿ ತುಂಬಾ ಕಮ್ಮಿಗೆ ಸಿಗುತ್ತೆ. ಆ್ಯಂಡ್ ಹೈ ಎಂಡ್ ಬೇಕು ಅಂದರೆ ಬಾಬಿ ಬ್ರೌನ್ ಕೂಡ ಇದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸ್ಮ್ಯಾಶ್ ಬಾಕ್ಸ್ ಎರಡೂ ಕೂಡ ಚೆನ್ನಾಗಿದೆ. ನಾನು ಎರಡೂ ಕೂಡ ಯೂಸ್ ಮಾಡಿದ್ದೀನಿ, ಫೈನ್. ಬಟ್ ಈ ಹೈ ಎಂಡ್ ಬಾಬಿ ಬ್ರೌನ್ ಮತ್ತು ಸ್ಮ್ಯಾಶ್ ಬಾಕ್ಸ್ಗಿಂತ ರೆನೆ ಒನ್ ಈಸ್ ಆಲ್ಸೋ ಗುಡ್. ಅಂದರೆ ಸೇಮ್ ಅಂತ ಅನ್ಸುತ್ತೆ. ಆ್ಯಂಡ್ ಇಫ್ ಯು ಕಮ್ ಫಾರ್ ದ ಐಲೈನರ್ ಯು ಕ್ಯಾನ್ ಗೋ ಫಾರ್ ಮೆಬಿಲಿಯಾನ್ OG ಒನ್, ದ ಮೆಬಿಲಿಯಾನ್ ಕೊಲಾಸಲ್ ಒನ್ ಆ್ಯಂಡ್ ಕೆ ಬ್ಯೂಟಿ ಆ ಥರ. ಆ್ಯಂಡ್ ನಿಮಗೆ ಸ್ಕೆಚ್ ಪೆನ್ ಥರ ಬೇಕು, ಕ್ಯಾರಿ ಮಾಡೋದಕ್ಕೆಲ್ಲ ಈಸಿ ಆಗಬೇಕು ಅಂದರೆ ಹೈ ಎಂಡಲ್ಲಿ ಟೂ ಫೇಸ್ಡ್ ಇದೆ. ಸೊ ಎಲ್ರಿಗೂ ಗೊತ್ತು, ಐ ಹೈಲಿ ರೆಕಮೆಂಡ್ ಟೂ ಫೇಸ್ಡ್. ಇಫ್ ಯು ಹ್ಯಾವ್ ಬಡ್ಜೆಟ್ ಗೋ ಫಾರ್ ಟೂ ಫೇಸ್ಡ್. ಇಲ್ಲ ಅಂತ ಅಂದರೆ ನಿಕ್ಸ್ದು ಇವಾಗ ನೈಕಾದಲ್ಲಿದೆ. ಸೊ ನಿಕ್ಸ್ದು ಸ್ಕೆಚ್ ಪೆನ್, ಇವನ್ ದಿಸ್ ಈಸ್ ಫಾರ್ ಅರೌಂಡ್ 600ಗೆಲ್ಲ ಆಫರ್ ಬಿಟ್ಟಿದ್ದಾರೆ. ಇಟ್ಸ್ ಟೂ ಗುಡ್. ಸೊ ಐ ಹೈಲಿ ರೆಕಮೆಂಡ್ ನಿಕ್ಸ್ ಸ್ಕೆಚ್ ಪೆನ್ ಕೂಡ. ಇವತ್ತು ನಾನು ಹಾಕಿರೋದು ಅದೇನೆ ಮೇಲ್ಗಡೆ ಲೈನರ್ ಆಗಿ. ಕಂಫರ್ಮ್ ಮಸ್ಕರಾದಲ್ಲಿ ಹೈ ಎಂಡಲ್ಲಿ ವಿ ಹ್ಯಾವ್ ಟೂ ಫೇಸ್ಡ್ ಬೆಟರ್ ದ್ಯಾನ್ ಸೆಕ್ಸ್ ಮಸ್ಕರಾ. ಇಟ್ಸ್ ಟೂ ಗುಡ್. ಇಫ್ ಯು ವಾಂಟ್ ವಾಲ್ಯೂಮಿನಸ್ ಆ್ಯಂಡ್ ಕರ್ಲಿಂಗ್ ಎಫೆಕ್ಟ್ ಆ ಥರ ಎಲ್ಲ ಬೇಕು ಅಂದರೆ ಟೂ ಫೇಸ್ಡ್ ಇಸ್ ಟೂ ಗುಡ್. ಆ ಟೂ ಫೇಸ್ಡ್ಗೆ ಡೂಪ್ ಆಗಿ ಯು ಹ್ಯಾವ್ ಲಾರಿಯಲ್ ಒನ್. ಸೊ ಆ ಪಿಕ್ಚರ್ ಪಾಪ್ ಮಾಡ್ತೀನಿ. ಸೊ ಅದನ್ನೇ ನಮ್ಗೆ ಟೂ ಫೇಸ್ಟು ಜಾಸ್ತಿ ಹೈ ಬಡ್ಜೆಟ್ ಆಯಿತು ಅಂದರೆ ಲಾರಿಯಲ್ಗೆ ಹೋಗ್ಬೋದು. ಅಂದರೆ ಅದೇ ಥರ ಎಫೆಕ್ಟ್ ಸಿಗುತ್ತೆ. ಐ ಆಮ್ ನಾಟ್ ದಟ್ ವಾಲ್ಯೂಮಿನಸ್ ಪರ್ಸನ್, ಐ ಆಮ್ ದಟ್ ಲೆಂಥನಿಂಗ್ ಪರ್ಸನ್. ನಂಗೆ ಸ್ವಲ್ಪ ಹಿಂಗೆ ಲೆಂತ್ ಥರ ಹಿಂಗೆ ಬೆಂಡಾದರೆ ಸಾಕು. ಐ ಆಮ್ ನಾಟ್ ದಟ್ ಮಸ್ಕರಾ ಪರ್ಸನ್ ಓನ್ಲಿ. ಬಟ್ ರೆಕಮೆಂಡೇಷನಲ್ಲಿ ಯು ಕ್ಯಾನ್ ಗೋ ಫಾರ್ ಟೂ ಫೇಸ್ಡ್ ಆರ್ ಯು ಕ್ಯಾನ್ ಗೋ ಫಾರ್ ಲಾರಿಯಲ್ ಒನ್. ದ ಸೇಮ್ ಟೈಮ್ ಮೆಬಿಲಿಯಾನ್ ಸ್ಕೈ ಹೈ ಕೂಡ ಚೆನ್ನಾಗಿದೆ. ದಿಸ್ ಇಸ್ ದ ನ್ಯೂ ಒನ್. ಸೊ ನನ್ನ ಇದು 3ನೇದೋ 4ನೇದೋ. ಸೊ ಇದು ಕೂಡ ಚೆನ್ನಾಗಿದೆ. ಇನ್ನೂ ಅಫೋರ್ಡಬಲ್ ಅಲ್ಲಿ ಮಾಸ್ ಡಬಲ್ ಟ್ರಬಲ್ ಮಸ್ಕರಾ, ಅದು ಕೂಡ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಟ್ರೈ. ವಿಲ್ ಗೆಸ್ ಜಸ್ಟ್ ಫಾರ್ 200-250 ರುಪೀಸ್ಗೆ ಸಿಗುತ್ತೆ. ಇಟ್ಸ್ ವೆರಿ ಗುಡ್. ಇಟ್ಸ್ ವಿಲ್ ಕಮ್ ಫಾರ್ ಐ ಶ್ಯಾಡೋ ಪ್ಯಾಲೆಟ್ಸ್ ತುಂಬ ಇಲ್ಲ, ಕೆಲವೊಂದು ಹೇಳ್ಬಿಡ್ತೀನಿ. ಮಾರ್ಫಿದು ಪ್ಯಾನ್ ಐ ಶ್ಯಾಡೋ ಪ್ಯಾಲೆಟ್ ಅಂತ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಅದ್ರ ನೇಮ್. ಅಂದರೆ ಕಲರ್ಫುಲ್ ಐ ಶ್ಯಾಡೋ ಬೇಕು, ಶಿಮ್ಮರ್ಸ್ ಬೇಕು, ನಮಗೆ ಒಂಥರ ಪಿಂಕ್ ಬೇಕು, ಪರ್ಪಲ್ಸ್ ಬೇಕು ಅಂದರೆ ಒಂದು ಪುಟ್ಟ ಪ್ಯಾಲೆಟು ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಅದನ್ನು ಬಿಟ್ಟರೆ ನೀವು ಐ ಶ್ಯಾಡೋ ಎಕ್ಸ್ಪ್ಲೋರ್ ಮಾಡಬೇಕು ಅಫೋರ್ಡಬಲಲ್ಲಿ ಅಂದರೆ ಮೇಕಪ್ ರೆವಲ್ಯೂಷನ್ ಬೆಸ್ಟ್. ತುಂಬ ವೇರಿಯಂಟ್ಸ್ ಇದೆ, ತುಂಬ ಅಂದರೆ ತುಂಬ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ಐ ಹೈಲಿ ರೆಕಮೆಂಡ್ ಮೇಕಪ್ ರೆವಲ್ಯೂಷನ್. ನಾನು ಯಾವಾಗಲೂ ಅದನ್ನೇ ಮುಂಚೆ ಎಲ್ಲ ನನ್ನ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ, ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಹೈ ಎಂಡಲ್ಲಿ ಒಂದು ಪರ್ಸ್ನಲ್ ಪ್ಯಾಲೆಟ್, ನಮಗೆ ಸ್ವಲ್ಪ ಹೈ ಎಂಡ್ ಇದ್ರೂ ಪರವಾಗಿಲ್ಲ, ನೂಟ್ಸ್ ಥರ ಇರಬೇಕು, ಚೆನ್ನಾಗಿರಬೇಕು ಅಂದರೆ ಅನಸ್ತೇಷಿಯಾ ಬ್ರೆವರಿ ಹಿಲ್ಸ್ದು ಸಾಫ್ಟ್ ಗ್ಲಾಮ್ ಪ್ಯಾಲೆಟ್ ಅಂತ, ವಿಚ್ ಕಾಸ್ಟ್ ಅರೌಂಡ್ ಅದು ಹೇಳಿದ್ನಲ್ಲ 4,000-5,000 ಸಮಥಿಂಗ್. ಈಗ ಆಫರಲ್ಲಿ ನಿಮ್ಗೆ 4ಗೆಲ್ಲ ಸಿಗ್ಬೋದೇನೋ. ಇಟ್ಸ್ ವೆರಿ ಗುಡ್. ಶಿಮ್ಮರ್ಸ್ ಆಗಿರ್ಬೋದು ಆ್ಯಂಡ್ ಬ್ರೌನ್ಸ್ ಆಗಿರ್ಬೋದು, ಬ್ಲ್ಯಾಕ್ಸ್, ಅಂದರೆ ಡೇ ಟು ಡೇ ಲೈಫ್ಗೆ ನಿಮಗೆ ಹೆಂಗೆ ಬೇಕು ಆ ಥರ ಇದೆ. ಹೈಲಿ ರೆಕಮೆಂಡ್ ಅನಸ್ತೇಷಿಯಾ ಬ್ರೆವರಿ ಹಿಲ್ಸ್. ಇಫ್ ಯು ಹ್ಯಾವ್ ದ ಬಡ್ಜೆಟ್ ಯು ಕ್ಯಾನ್ ಗೋ ಫಾರ್ ಇಟ್. ವಿಲ್ ಕಮ್ ಫಾರ್ ಐಬ್ರೋಸ್. ಐಬ್ರೋ ಪೆನ್ಸಿಲ್ಗಿಂತ ನಿಮಗೆ ಈ ಥರ ಮಸ್ಕರಾ ಬೇಕು ಅಂದರೆ ನಿಕ್ಸ್ ಇಸ್ ದ OG ಐಬ್ರೋ ಮಸ್ಕರಾ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಸಿಗುತ್ತೆ, ಬ್ರೌನ್ ಸಿಗುತ್ತೆ, ಆಲ್ ದಟ್. ಐ ಹೈಲಿ ರೆಕಮೆಂಡ್ ಡಾರ್ಕ್ ಬ್ರೌನ್ ಎಕ್ಸ್ಪ್ರೆಸ್ಸೋ ಶೇಡ್. ಇದು ಆಲ್ರೆಡಿ ನಾನು ಇವಾಗ ಸೇಲಲ್ಲಿ ಇನ್ನೊಂದು ಆರ್ಡರ್ ಮಾಡಿದ್ದೀನಿ. ಇದು ಎಂಟಿ ಆಗಿ ಇದು ಎರಡನೇದು ನಂದು ಆಲ್ರೆಡಿ. ಸೊ ಅಷ್ಟು ನನಗಿಷ್ಟ ಇದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪ್ಯಾಕ್ ಪೌಡರ್ ಪ್ಯಾಲೆಟ್ ಥರ ಬರುತ್ತೆ. ಸೊ ಫೈನ್ ಪೌಡರ್ ಫಾರ್ಮುಲಾ 2-in-1 ಅಂದರೆ ಆ್ಯಂಗಲ್ ಬ್ರಷ್ ಬರುತ್ತೆ ಮತ್ತು 3 ಪೌಡರ್ ಬರುತ್ತೆ. ಪೌಡರಲ್ಲೂ ಕೂಡ ನೀವು ಫಿಲ್ ಮಾಡ್ಬೋದು. ಪ್ಯಾಕ್ 1 ಈಸ್ ಲೈಕ್ ಮೋರ್ ದ್ಯಾನ್ ಎನಫ್. ಆ್ಯಂಡ್ ಇವಾಗ ಆಫರಲ್ಲೂ ಇದೆ, ಕ್ಯಾನ್ ಚೆಕ್. ಆ್ಯಂಡ್ ಅದೇ ಥರ ನಿಮಗೆ ಪೊಮೆಡ್ ಬೇಕು, ವ್ಯಾಕ್ಸ್ ಥರ ಬೇಕು ಅಂದರೆ ಅನಸ್ತೇಷಿಯಾ ಬ್ರೆವರಿ ಹಿಲ್ಸ್ದು ತುಂಬಾ ಚೆನ್ನಾಗಿದೆ. ಅಂದರೆ ಇಫ್ ಯು ಹ್ಯಾವ್ ದಟ್ ಬಡ್ಜೆಟ್ ಯು ಕ್ಯಾನ್ ಗೋ ಫಾರ್ ಇಟ್. ಇಟ್ ಈಸ್ ಅರೌಂಡ್ 2,500. ಸೊ 1,500-1,900ಗೆಲ್ಲ ಈಗ ಆಫರ್ ಇದೆ. ಯು ಕ್ಯಾನ್ ಗೋ ಫಾರ್ ದಟ್ ಇಫ್ ಯು ವಾಂಟ್ ಹೈ ಎಂಡು. ಅದೇ ನಿಮಗೆ ಡೂಪ್ ಬೇಕು ಅಂದರೆ ಪ್ಯಾಕ್. ಸೊ ಪ್ಯಾಕ್ದು ಅದೇ ಥರ ಇರುತ್ತೆ, ವ್ಯಾಕ್ಸು ಎಲ್ಲ. ಸೊ ನೀವು ಇದಕ್ಕೆ ಹೋಗ್ಬೋದು, ಹೈಲಿ ಪಿಗ್ಮೆಂಟೆಡ್ ಬ್ರೋ ಪೊಮೆಡ್. ಸೊ ಇದು ಅಷ್ಟೇ ನಿಮಗೆ 500ಗೆಲ್ಲ ಸಿಗುತ್ತೆ. ಯು ಕ್ಯಾನ್ ಟ್ರೈ. ವ್ಯಾಕ್ಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ, ಅಷ್ಟು ಹೈ ಎಂಡ್ ಬೇಡ ಅಂದರೆ ಪ್ಯಾಕಲ್ಲೂ ಚೆನ್ನಾಗಿದೆ. ಪ್ಯಾಕ್ ಚೆನ್ನಾಗಿದೆ. ಮೋರ್ ದ್ಯಾನ್ ಎಲ್ಫ್ ಪ್ಯಾಕ್ ತೊಗೊಳ್ಳಿ. ಎಲ್ಫಲ್ಲೂ ಈ ಥರ ಬರುತ್ತೆ. ಎಲ್ಫ್ದು ಬೇಗ ಡ್ರೈ ಆಗುತ್ತೆ ಅನಿಸ್ತು ನನಗೆ. ಸೊ ದಿಸ್ ಇಸ್ ಗುಡ್. ಇಟ್ಸ್ ಕ್ರೀಮಿ ಆ್ಯಂಡ್ ಇಟ್ಸ್ ಗುಡ್. ಎಲ್ಲ ಕ್ಯಾಟಗರಿ ಕವರ್ ಮಾಡಿದ್ದೀವಿ. ಫೌಂಡೇಶನ್, ಕನ್ಸೀಲರ್, ಲಿಪ್ಸ್ಟಿಕ್, ಕಂಟೋರ್, ಲಿಕ್ವಿಡ್ ಬ್ಲಷ್ ಮತ್ತು ಅದೇ ಮಸ್ಕರಾ, ಎವ್ರಿಥಿಂಗ್ ಈಸ್ ಕವರ್ಡ್ ಇವಾಗ. ಸೊ ಒನ್ಸ್ ಫಾರ್ ಆಲ್. ಸೊ ಕ್ವಿಕ್ಕಾಗಿ ಎಲ್ಲ ಹೇಳಿ ಮುಗಿಸಿದ್ದೀನಿ. ನಿಮಗೂ ಕೂಡ ಯು ಹ್ಯಾವ್ ಮೇಡ್ ಯೋರ್ ಮೈಂಡ್ ಅಂತ ಅನ್ಕೋತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲ್ಯಾಶಸ್ ಏನಾದ್ರು ಬೇಕು ನಿಮಗೆ ಈ ಸೇಲಲ್ಲಿ ತೊಗೋಬೇಕು ಅಂತ ಇದ್ದರೆ ಯೂರೋ ಪ್ಯಾರಿಸ್ ಲ್ಯಾಶಸ್ನ ರೆಕಮೆಂಡ್ ಮಾಡ್ತೀನಿ. 54, 55 ಅದೆಲ್ಲ ನ್ಯಾಚುರಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ ಕೇಸ್ ಇಫ್ ಲ್ಯಾಶಸ್ ಒಂದು ಮಿಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ನನ್ನ ರೆಕಮೆಂಡೇಶನ್. ಆ್ಯಂಡ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸು ನಾಟ್ ಓನ್ಲಿ ಫಾರ್ ದ ಪರ್ಸ್ನಲ್ ಯೂಸ್, ಪ್ರೊಫೆಷ್ನಲ್ ಯೂಸ್ಗೂ ಕೂಡ ಯೂಸ್ ಮಾಡೋ ಪ್ರಾಡಕ್ಟೇ ನಾನು ಹೈಲಿ ರೆಕಮೆಂಡ್ ಮಾಡಿರೋದು. ಗೈಸ್ ವಾಂಟ್ ಟು ಶಾಪ್, ಪ್ಲೀಸ್ ಡೂ ಶಾಪ್ ಆ್ಯಂಡ್ ಎಂಜಾಯ್ ದ ಸೇಲ್. These are my Nykaa recommendation. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.